ಯಾರು ಯಾವುದೇ ಕಷ್ಟ ಅಂತ ಬರಲಿ, ಒಂದು ಮದುವೆ ಆಗೋದಿರಲಿ, ಕೆಲಸ ಸಿಗೋದಿರಲಿ, ಅಥವಾ ಯಾವುದೋ ಸಂಕಷ್ಟಕ್ಕಿರಲಿ, ಭೂತ ಪ್ರೇತ ಬಾಧೆಗಳೂ ಇರಲಿ, ರಾಯರನ್ನ ಸೇವೆ ಮಾಡಿದರೆ ಪರಿಹಾರ ಆಗುತ್ತೆ, ರಾಯರನ್ನ ಸೇವೆ ಮಾಡಿದರೆ ಕೆಲಸ ಆಗುತ್ತೆ. ಆ ವೃಂದಾವನದ ಒಂದು ಸಾನ್ನಿಧ್ಯ, ಅದರ ಪಾವಿತ್ರತೆ, ಅದರ ಘನತೆಯೇ ಆಗಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಗುರುಗಳೇ? ಭೂತ ಪ್ರೇತ ಪಿಶಾಚಾದಿಗಳನ್ನು ಪರಿಹಾರ ಮಾಡುವ ವಿಷಯದಲ್ಲಿ ಈ ಭೂತ ಪ್ರೇತಗಳನ್ನು ಪ್ರಯೋಗ ಮಾಡತಕ್ಕವರು ಇರ್ತಾರಲ್ಲ, ಅವರನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಗೊತ್ತಾ? ಮಹಾರುದ್ರದೇವರು, ಮಹಾಶಿವ. ಆತನಿಗೆ ಭೂತಪತಿ ಅಂತ ಹೆಸರು. ಮಹಾರುದ್ರದೇವರು ಸದಾ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡ್ತಾರೆ. ಶ್ರೀಮದಾಚಾರ್ಯರು ಲಕ್ಷ್ಮೀನಾರಾಯಣರ ಸೇವೆ ಮಾಡ್ತಾರೆ. ಭೂತಗಳು, ಚೇಷ್ಟೆಗಳು ಇವೆಲ್ಲ ಏನಿರ್ತಾವಲ್ಲ, ಅವೆಲ್ಲ ಕಾಟ ಕೊಡ್ತವೆ. ಆದರೆ ರಾಘವೇಂದ್ರ ಸ್ವಾಮಿಗಳವರ ದಯ ಇದ್ದರೆ ಅವು ಕಾಟ ಕೊಡೋದಿಲ್ಲ. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಹೃದಯದಲ್ಲಿ ಮಹಾರುದ್ರದೇವರಿದ್ದಾರೆ, ಭೂತಪತಿ ಇದ್ದಾರೆ, ಸುಪ್ರೀಂ ಅವರು. ಅವರಿದ್ದಾಗ ಯಾವ ಭೂತ ಅವರ ಹತ್ರ ಬರುತ್ತೆ ಅಲ್ವಾ? ಭೂತಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಭೂತಕಾಟವನ್ನು ಪರಿಹಾರ ಆಗಬೇಕು ಅಂದರೆ ಶಿವಪಾರ್ವತಿಯರನ್ನು ಉಪಾಸನೆ ಮಾಡಬೇಕು. ಶಿವಪಾರ್ವತಿಯರು ರಾಘವೇಂದ್ರ ಸ್ವಾಮಿಗಳವರ ಹೃದಯದಲ್ಲೇ ಇದ್ದಾರೆ. ಮತ್ತು ಅವರ ಹೃದಯದಲ್ಲೇ ಇರುವ ಶಿವಪಾರ್ವತಿಯರು ಶೋಭಿಸ್ತಾ ಇರೋ ಕಾರಣಕ್ಕೆ ಯಾವ ಭೂತ ಅಲ್ಲಿ ಹತ್ರ ಬರುತ್ತೆ? ಅಲ್ಲಿ ಇದ್ದಾರೆ ಅಂತ ಗೊತ್ತಾಗೆ ಭೂತ ಎಷ್ಟೋ ದೂರದಲ್ಲಿ ಇಟ್ಕೊಂಡ್ಬಿಡುತ್ತೆ, ಹತ್ರ ಬರೋಕ್ಕಾಗೋದಿಲ್ಲ. ಎಷ್ಟು ದೂರ ಅಂದರೆ ಎಷ್ಟೋ ಮೈಲಿ ದೂರ ಇದ್ದು ಬಿಡುತ್ತೆ ಭೂತ. ರಾಘವೇಂದ್ರ ಸ್ವಾಮಿಗಳಿದ್ದಾರಪ್ಪ, ಅಲ್ಲಿ ನಾವು ಹೋಗೋಕ್ಕಾಗಲ್ಲ. ಅಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅಂದರೆ ಅರ್ಥ ಏನು? ರಾಘವೇಂದ್ರ ಸ್ವಾಮಿಗಳವರಿಗೆ ಮಹಾರುದ್ರ ದೇವರ ರಕ್ಷಣೆ ಇದೆ, ಪಾರ್ವತೀ ದೇವಿಯ ರಕ್ಷಣೆ ಇದೆ, ಆಂಜನೇಯನ ರಕ್ಷಣೆ ಇದೆ, ಲಕ್ಷ್ಮೀನಾರಾಯಣರ ರಕ್ಷಣೆ ಇದೆ. ಭಾಳ ಹೈ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿಗಳನ್ನು ಚಿಕ್ಕವರು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ತುಂಬ ಇನ್ಫ್ಲೂಯೆನ್ಸ್, ಅವ್ರ ತಂಟೆಗೆ ಹಾಕ್ರಪ್ಪ ಹೋದ್ರಿ, ಅವರದ್ದು ವ್ಯಾಪ್ತಿ ದೊಡ್ಡದಿದೆ ಅಂಥವ್ರದ್ದು. ಅದಕ್ಕೆ ಲೋಕದಲ್ಲಿ ಒಂದು ಸುಭಾಷಿತ ಇದೆ, ತುಂಬ ಬಲಿಷ್ಠರನ್ನ ಎದುರು ಹಾಕ್ಕೋಬಾರ್ದು ಅಂತ. ತುಂಬ ಬಲಿಷ್ಠರನ್ನ ಎದುರು ಹಾಕ್ಕೋಬಾರ್ದು ಒಂದು. ಎರಡನೇದು, ತುಂಬ ದುಷ್ಟರನ್ನು ಎದುರು ಹಾಕ್ಕೋಬಾರ್ದು. ದುಷ್ಟರ ಜೊತೆಗೆ ಸಹವಾಸವೂ ಮಾಡಬಾರ್ದು, ಎದುರು ಹಾಕ್ಕೋಬಾರ್ದು. ಸಹವಾಸ ಮಾಡಿದ್ರೆ ನಾವು ಕೆಡ್ತೀವಿ, ಎದುರು ಹಾಕ್ಕೊಂಡ್ರು ನಮ್ಮನ್ನು ಕೆಡಿಸ್ತಾರೆ ಅವರು. ಅದಕ್ಕೋಸ್ಕರವಾಗಿ ಹಾಗೆ ಯಾಕೆ ಹೇಳಕೊಟ್ವಿ, ಭಾಳ ಹೈ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ ಹತ್ರ ದುಷ್ಟಶಕ್ತಿಗಳು ಬರಲಿಕ್ಕೆ ಹೆದರ್ತಾರೆ. ಹಾಗೆ ಹೈ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿಗಳು ನಮ್ಮ ರಾಘವೇಂದ್ರ ಸ್ವಾಮಿ. ಅವರ ಹತ್ರ ಭೂತ ಪ್ರೇತ ಪಿಶಾಚ ಯಾವುವು ಹತ್ರ ಸುಳಿಯೋದಿಲ್ಲ ಅನ್ನೋದ ಕಾರಣ ಅಲ್ಲಿ ಅವರ ಹೃದಯದಲ್ಲಿದ್ದ ಭಗವಂತನ ಸನ್ನಿಧಾನವೇ ಪ್ರಧಾನ ಕಾರಣ. ಮುಖ್ಯಪ್ರಾಣದೇವರು ಇರೋದೇ ಆಂಜನೇಯನ ಉಪಾಸನೆ ಮಾಡಿದ್ರೆ ಭೂತಚೇಷ್ಟೆಗಳೆಲ್ಲ ಪರಿಹಾರ ಆಗುತ್ತೆ. ಅಲ್ಲಿ ಮಹಾಶಿವನೂ ಇದ್ದಾರೆ, ಆಂಜನೇಯನ ಅವತಾರರಾದ ಮಧ್ವಾಚಾರ್ಯರು ಇದ್ದಾರೆ. ಅವರಿಬ್ಬರೇ ಎಲ್ಲ ಭೂತಗಳನ್ನು ಸಂಪೂರ್ಣ ಕಂಟ್ರೋಲ್ ಮಾಡೋರು. ಅವರಿಬ್ಬರೇ ರಾಘವೇಂದ್ರ ಸ್ವಾಮಿಗಳವರಿಗೆ ಅನುಗ್ರಹ ಮಾಡ್ತಾ ಅವರ ಇನ್ಫ್ಲೂಯೆನ್ಸ್ ಇದ್ದಾಗ ಯಾವ ಭೂತ ಅವರನ್ನು ಏನು ಮಾಡುತ್ತೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ವರ ಕೊಡ್ತಾರೆ ಅಂದರೆ ಅಲ್ಲಿದ್ದು ಶಿವಪಾರ್ವತಿಯರು, ವಾಯುಭಾರತೀಯರು, ಮಧ್ವಾಚಾರ್ಯರು, ಲಕ್ಷ್ಮೀನಾರಾಯಣರು ಅನುಗ್ರಹ ಮಾಡ್ತಾ ಇರ್ತಾರೆ. ಆದ್ದರಿಂದ ಎಲ್ಲ ಭೂತ ಪ್ರೇತ ಪಿಶಾಚಿ ದಾರಿದ್ರ್ಯ ಅಜ್ಞಾನ ಅನ್ಯಥಾಜ್ಞಾನ ವಿಪರೀತ ಜ್ಞಾನಗಳು ಯಾವುವು ಅವರ ಹತ್ತಿರ ಸುಳಿ ಹೋಗಿ. ರಾಯರು ಅವರ ಹುಟ್ಟಿದ ಆರಭ್ಯ, ಅವರ ಒಂದು ಜನನ ಕಾಲದ ಬಗ್ಗೆ, ಅವರು ಸತ್ಯವಾಗ್ಲೂ ಎಲ್ಲ ಕಡೆ ಇದ್ದಾರೆ, ಇರ್ತಾರೆ, ವೃಂದಾವನದಲ್ಲಿಯೇ ನೆಲೆಸಿದ್ದಾರೆ, ಇಷ್ಟು ವರ್ಷಗಳ ಕಾಲ ರಾಯರು ಅಲ್ಲೇ ನೆಲೆಸ್ತಾರೆ ಅನ್ನೋ ಅಂಥದ್ದು, ಅಥವಾ ರಾಯರು ನೆನೆದ ಮಾತ್ರದಲ್ಲಿಯೇ ಆ ಕ್ಷಣಕ್ಕೆ ಬಂದು ಸಕಲ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಾರೆ ಅನ್ನೋದು, ರಾಯರು ಇದ್ದಾರೆ ಅನ್ನೋ ಅಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಿ? ಮನುಷ್ಯರಿಗೂ ದೇವತೆಗಳಿಗೂ ಡಿಫ್ರೆನ್ಸ್ ಏನಂದರೆ, ಮನುಷ್ಯರು ನಿರಾಂಶರು. ನಿರಾಂಶರು ಅಂದ್ರೇನು? ನಾವಿಲ್ಲಿದ್ದೇವೆ, ಮನೆಯಲ್ಲಿಲ್ಲ, ಮನೆಯಲ್ಲಿದ್ದಾಗ ಇಲ್ಲಿರೋಲ್ಲ. ದೇವತೆಗಳಿಗೆ ಹಾಗಲ್ಲ. ದೇವತೆಗಳನ್ನು ಸಾಂಶರು ಅಂತ ಕರೀತಾರೆ. ಅವರಿಗೆ ಪರಮಾತ್ಮ ಮುಖ್ಯಪ್ರಾಣದೇವರು ಬ್ರಹ್ಮದೇವರು ಕೊಟ್ಟ ವರ. ಅವರಿಗೆ ಏನು ವರ ಗೊತ್ತಾ? ಅಪರೋಕ್ಷ ಜ್ಞಾನಿಗಳಾಗಿರ್ತಾರೆ. ಅಪರೋಕ್ಷ ಜ್ಞಾನ ಅಂದ್ರೇನು? ಡೈರೆಕ್ಟಾಗಿ ದೇವರ ದರ್ಶನ ಮಾಡೋದು ಅಂತ ಅರ್ಥ. ಈಗ ನಾವಿಬ್ಬರು ಮಾತಾಡ್ತಾ ಇದ್ದೀವಲ್ಲ, ಹೀಗೆ ದೇವರ ಜೊತೆಗೆ ಮಾತಾಡ್ತಾರೆ, ಅವರು ಪ್ರತ್ಯಕ್ಷವಾಗಿ ಮಾತಾಡ್ತಾರೆ. ಅವರನ್ನು ಅಪರೋಕ್ಷ ಜ್ಞಾನಿಗಳು ಅಂತಾರೆ. ಅಂಥ ಅಪರೋಕ್ಷ ಜ್ಞಾನಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಬ್ಬರು. ಇಲ್ಲಿ ದೇವತೆಗಳಿಗೆ ಸಾಂಶರು ಅಂತ ಕರೀತಾರೆ. ಸಾಂಶತ್ವ ಅಂದರೆ ಏನು ಗೊತ್ತಾ? ಇಲ್ಲೂ ಇರ್ತಾರೆ, ಮನೆಯಲ್ಲೂ ಇರ್ತಾರೆ, ಇನ್ನೊಂದು ಊರಲ್ಲೂ ಇರ್ತಾರೆ, ಬೇರೆ ಕಡೆಗೂ ಇರ್ತಾರೆ. ಅಷ್ಟೊಂದು ರೂಪಗಳನ್ನು ಧಾರಣ ಮಾಡೋ ಶಕ್ತಿ ಅವರಿಗೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರು ದೇವತೆಗಳಾದ ಕಾರಣ ಅವರಿಗೆ ಸಾಂಶತ್ವ ಇರುವುದರಿಂದ ಅವರು ಮಂತ್ರಾಲಯದಲ್ಲೂ ಇರ್ತಾರೆ, ಬೆಂಗಳೂರಲ್ಲೂ ಇರ್ತಾರೆ, ಕರ್ನಾಟಕದಲ್ಲೂ ಇರ್ತಾರೆ, ಭಾರತ ದೇಶ ಪರಿಪೂರ್ಣದಲ್ಲೂ ಇರ್ತಾರೆ. ಆದರೆ ಅವರನ್ನು ನೆನೆದಾಗ
ನಾವು ಎಲ್ಲಿ ಕೂತ್ಕೊಂಡು ನಿಂದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬರ್ತಾರೆ. ಹೇಗೆ? ಉದಾಹರಣೆ ಕೊಡ್ತೀನಿ. ಕಲ್ಪವೃಕ್ಷ, ಕಾಮಧೇನು. ಈಗ ಒಂದು ಸ್ವಲ್ಪ ಗಮನಿಸಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂದರು. ಕಲ್ಪವೃಕ್ಷ ಅಂತಲೂ ಕರೆದ್ರು, ಕಾಮಧೇನು ಅಂತಲೂ ಕರೆದ್ರು. ಇಲ್ಲೊಂದು ಲಾಜಿಕ್ ಇದೆ. ಮೇಲ್ನೋಟಕ್ಕೆ ನೋಡಿದಾಗ ಲಾಜಿಕ್ಕು ಇದೆ ಅಂತ ಅನ್ಸಲ್ಲ. ಕಾಮಧೇನುಗೆ ಏನು ಕೆಪಾಸಿಟಿನೋ ಕಲ್ಪವೃಕ್ಷಕ್ಕೂ ಅದೇ ಕೆಪಾಸಿಟಿ. ಕಲ್ಪವೃಕ್ಷಕ್ಕೇನೋ ಕಾಮಧೇನುಗೂ ಸಮ ಅದು. ಕಾಮಧೇನು ಕೊಡೋದೆಲ್ಲ ಕಲ್ಪವೃಕ್ಷ ಕೊಡುತ್ತೆ, ಕಲ್ಪವೃಕ್ಷ ಕೊಡೋದೆಲ್ಲ ಕಾಮಧೇನು ಕೊಡುತ್ತೆ. ಎರಡಕ್ಕೂ ಯೋಗ್ಯತಾ ಒಂದೇ ಅಂದಮೇಲೆ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಿರಲಿಲ್ವ ಇದು? ಕಾಮಧೇನು ಅಂತಲೂ ಅಂದರು, ಕಲ್ಪವೃಕ್ಷ ಅಂತಲೂ ಅಂದರು. ಕೆಪಾಸಿಟಿ ಒಂದೇ ಅಂದಮೇಲೆ ಯಾವುದಾದ್ರು ಒಂದು ಅಬ್ಜೆಕ್ಟಿವ್ ಸಾಕಲ್ವ? ಎರಡು ಅಬ್ಜೆಕ್ಟಿವ್, ಸಮಾನಾರ್ಥಕವಾದ ಎರಡು ಅಬ್ಜೆಕ್ಟಿವ್ ಯಾಕೆ? ಅಂದರೆ ಅಲ್ಲಿ ಸ್ವಲ್ಪ ಲಾಜಿಕ್ ಇದೆ. ಏನು ಗೊತ್ತಾ? ಕಾಮಧೇನುವೂ ಹೌದು, ಕಲ್ಪವೃಕ್ಷನೂ ಹೌದು ರಾಘವೇಂದ್ರ ಸ್ವಾಮಿ. ಹೇಗೆ? ಕಲ್ಪವೃಕ್ಷ, ಕಾಮಧೇನು. ಕಲ್ಪವೃಕ್ಷ ಅಂದರೆ ಅದು ಮರ, ವೃಕ್ಷ, ಅದು ಸಂಚಾರ ಮಾಡಲ್ಲ. ಕಾಮಧೇನು ಅಂದರೆ ಹಸು, ಅದು ಎಲ್ಲಿ ಬೇಕಲ್ಲಿ ಓಡಾಡುತ್ತೆ ಅಲ್ವಾ? ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಸುಕ್ಷೇತ್ರದಲ್ಲಿ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಅಲ್ಲಿ ದೃಢವಾಗಿ ಕಲ್ಪವೃಕ್ಷರಾಗಿ ಅಲ್ಲಿ ಇಲ್ಲಿ ಅಚಲ ಸರಿಯದಂತೆ ಅಲ್ಲಿ ನಿರಂತರ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಕಲ್ಪವೃಕ್ಷರಾಗಿ ಬಂದ ಭಕ್ತರಿಗೆ ವರವನ್ನು ಕೊಡ್ತಾರೆ. ಅಷ್ಟೇನಾ? ಕಾಮಧೇನು ಆಗಿ ಬೆಂಗಳೂರಿಗೂ ಬರ್ತಾರೆ. ದೇಶದ ದಿಗ್ದೇಶದ ದೇಶ ವಿದೇಶಗಳಲ್ಲೂ ಕೂಡ ನಾವು ಕರೆದಲ್ಲಿ ಎಲ್ಲ ಕಡೆಗೂ ಬರ್ತಾರೆ. ಸಾಂಶರಾದ ಕಾರಣ ಆ ಮಹಾನುಭಾವರು ಮಂತ್ರಾಲಯ ಸುಕ್ಷೇತ್ರದಲ್ಲಿ ಕಲ್ಪವೃಕ್ಷರು. ಇನ್ನು ಎಲ್ಲೆಲ್ಲಿ ಸಾವಿರಾರು ಮಠಗಳು, ಬ್ರಾಂಚ್ಗಳಿದೆ, ಸಾವಿರಾರು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಆ ಎಲ್ಲ ಬೃಂದಾವನದಲ್ಲಿ ಕಾಮಧೇನು ಆಗಿರ್ತಾರೆ, ಅಲ್ಲಿ ಕಲ್ಪವೃಕ್ಷರಾಗಿರ್ತಾರೆ. ಆದ್ದರಿಂದ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷ. ಕಲ್ಪವೃಕ್ಷರೂ ಹೌದು, ಕಾಮಧೇನುಗಳು ಹೌದು. ಅಂಥ ರಾಘವೇಂದ್ರ ಸ್ವಾಮಿಗಳವರನ್ನು ಪಡೆದಂಥ ನಾವೆಲ್ಲ ಧನ್ಯರು ಧನ್ಯರು ಧನ್ಯರು.